Good morning children. How are you all? Hope you are all doing good. ಮಕ್ಕಳ ಸೊ ನಾವು ಕಳೆದ ತರಗತಿಯಲ್ಲಿ ಚಿಗುರು ಅಂದ್ರೆ ಏನು ಮಕ್ಕಳ? ಚಿಗುರು ಅಂತ ಹೇಳಿದ್ರೆ ಶಾಲಾ ದಿನಪತ್ರಿಕೆಯ ಹೆಸರು ಚಿಗುರು ಅನ್ನುವಂತಹ ಪಾಠದ ಬಗ್ಗೆ ತಿಳ್ಕೊಂತ ಇದ್ವಿ ಅಲ್ವಾ ಮಕ್ಕಳ? ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಚಿಗುರು ಅನ್ನುವಂತಹದ್ದು ಶಾಲೆಯ ದಿನಪತ್ರಿಕೆಯ ಹೆಸರು. ಸೊ ಅಲ್ವಾ, ಅದರಲ್ಲಿ ಹ್ಯಾಂಡ್ ರೈಟಿಂಗ್ ಬಗ್ಗೆ ಒಂದು ಮಕ್ಕಳೆಲ್ಲರಿಗೂ ಲೇಖನಗಳನ್ನ ಬರೀರಿ ಅಂತ ಹೇಳಿರ್ತಾರೆ. ಮಕ್ಕಳೆಲ್ಲರೂ ವಿವಿಧ ಲೇಖನಗಳನ್ನ ಬರೆದು ಕೊಟ್ಟಿರ್ತಾರೆ. ಚಿಗುರು ಅನ್ನುವಂತಹ ಪತ್ರಿಕೆಯಲ್ಲಿ ಲೇಖನ ಪ್ರಕಟ ಆಗಿರುತ್ತೆ ಅಲ್ವಾ? ಹಲವು ಮಕ್ಕಳು ಹಲವಾರು ರೀತಿಯ ಲೇಖನಗಳನ್ನ ಬರೀತಾರೆ. ರಾಧಾ ಅನ್ನುವಂತಹ ವಿದ್ಯಾರ್ಥಿನಿಗೆ ಏನಾಗುತ್ತೆ, ಕೆಲವರು ಹ್ಯಾಂಡ್ ರೈಟಿಂಗ್ ಅರ್ಥ ಆಗುತ್ತೆ, ಕೆಲವರು ಹ್ಯಾಂಡ್ ರೈಟಿಂಗ್ ಅರ್ಥ ಆಗೋದಿಲ್ಲ. ಸೊ ಆಗ ಟೀಚರ್ಸ್ ಏನ್ ಮಾಡ್ತಾರೆ, ಕೇಳ್ತಾರೆ ರಾಧಂಗೆ ಅಲ್ವಾ ಮಕ್ಕಳ? ಇದೆಲ್ಲ ತಿಳ್ಕೊಂಡ್ವಿ ಅಲ್ವಾ? ಮಾವುಗಳ ರಾಜ ಯಾವುದು? ಹಣ್ಣುಗಳ ರಾಜ ಯಾವುದು? ಮಾವಿನ ಹಣ್ಣು. ಹಣ್ಣುಗಳ ರಾಜ ಮಾವಿನ ಹಣ್ಣು. ನಾಡ ಹಬ್ಬ ದಸರಾ ಅಂತೆಲ್ಲ ನಾವು ತಿಳ್ಕೊಂಡ್ವಿ ಕಳೆದ ತರಗತಿಯಲ್ಲಿ. ಸೊ ಆಗ ಟೀಚರ್ ಹೇಳ್ತಾರೆ ರಾಧಾಗೆ, ಯಾಕೆ ನಿನಗೆ ಓದಕ್ ಕಷ್ಟ ಆಯ್ತು ರಾಧಾ ಅಂತ ಕೇಳಿದಾಗ ರಾಧಾ ಏನಂತ ಹೇಳ್ತಾಳೆ, ಮೇಡಮ್ ಕೆಲವರು ಅಕ್ಷರಗಳು ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಅವಾಗ ಟೀಚರ್ ಏನಂತ ಹೇಳ್ತಾರೆ, ಯಾಕೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅಕ್ಷರ ಹೇಗಿರ್ಬೇಕು, ಬರವಣಿಗೆ ಹೇಗಿರ್ಬೇಕು ಅಂತ ಟೀಚರ್ ಕೇಳ್ತಾರೆ. ಸೊ ಇಲ್ಲಿ ನಿಲ್ಸಿದ್ವಿ ಅಲ್ವಾ ಮಕ್ಕಳ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ? ಸೊ ಹಾಗಾದ್ರೆ ಎಲ್ಲರೂ ಕನ್ನಡ ಪುಸ್ತಕವನ್ನ ತೆರೆಯಿರಿ. 3ನೇ ತರಗತಿಯ ಕನ್ನಡ ಪುಸ್ತಕ ಪಾಠ 5 ನೋಡಿ ಮಕ್ಕಳ, ಪಾಠ 5 ಚಿಗುರು. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಪುಟ ಸಂಖ್ಯೆ 32 ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ ಇಲ್ಲಿ ತನಕ ಕಲ್ತಿದ್ವಿ ಅಲ್ವಾ? ಸೊ ಅಲ್ಲಿ ಮುಂದೆ ಕಂಟಿನ್ಯೂಷನ್ ನಾನು ಓದ್ತಾ ಹೋಗ್ತೀನಿ, ನೀವು ಬೆರಳಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮಕ್ಕಳ. ನಾನು ಇವಾಗ ರೀಡ್ ಮಾಡ್ತೀನಿ, ಓಕೆನಾ? ಪೇಜ್ ನಂಬರ್ ಸಿಕ್ತಲ್ವಾ ಎಲ್ರಿಗೂ? ಪುಟ ಸಂಖ್ಯೆ 32 ಓಕೆನಾ ಮಕ್ಕಳ? ನೋಡಿ ಮಕ್ಕಳ, ಲಾಸ್ಟ್ ಕ್ಲಾಸಲ್ಲಿ ನಾವು ಟೀಚರ್ ಏನಂತ ಹೇಳ್ತಾರೆ, ಬರವಣಿಗೆಯು ಚೆನ್ನಾಗಿರಬೇಕಾದರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ ಇಲ್ಲಿ ತನಕ ಓದಿದ್ವಿ ಅಲ್ವಾ? ನೋಡ್ಕೊಳ್ಳಿ, ಪೇಜ್ ನಂಬರ್ ಎಷ್ಟು? 32, ಪೇಜ್ ನಂಬರ್ 32. ಸೊ ನಾವು ಇಲ್ಲಿ ತನಕ ಓದಿದ್ವಿ, ಮುಂದಕ್ಕೆ ಓದ್ತೀನಿ, ಕೇಳಿಸ್ಕೊಳ್ಳಿ ನೀಟಾಗೆ. ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು. ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು. ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳಗಳನ್ನು ಬಿಟ್ಟು ಬರೆಯಬೇಕು. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಎಂದು ಹೇಳಿದರು. ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು. ಸೊ ಇವಾಗ ಟೀಚರ್ ಹೇಳ್ತಾ ಹೋಗ್ತಾರೆ ಮಕ್ಕಳ, ಯಾವ ರೀತಿ ಇರಬೇಕು ಅಕ್ಷರ ಅಂತ ಅನ್ಕೊಂಡು. ಸೊ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ನೆಕ್ಸ್ಟ್ ಬರೆಯುವಾಗಲೂ ಕೂಡ ಆ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಓಕೆನಾ ಮಕ್ಕಳ? ಸೊ ಇಲ್ಲಿ ನೋಡಿ, ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಅಂತ ಹೇಳಿದ್ರೆ ಏನು? ಅಕ್ಷರಗಳು ತಪ್ಪಿರಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿ, ಕನ್ನಡ ಅಂತ ಬರೆಯಕ್ಕೆ ತಪ್ಪು ಮಾಡಬಾರ್ದು. ನಾವು ಕರೆಕ್ಟಾಗಿ ಒತ್ತು ದೀರ್ಘ ಎಲ್ಲ ಕರೆಕ್ಟಾಗಿ ಕೊಡಬೇಕು. ಇನ್ ಕೇಸ್ ಏನ್ ಮಾಡಬೇಕು, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಕನ್ನಡ ಆಗ್ಬಿಡುತ್ತಲ್ವಾ, ತಪ್ಪಾಗುತ್ತಲ್ವಾ? ಏನು ಮೊದಲನೇ ಅಂಶ ಹೇಳೋದು ಟೀಚರು? ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿ ಬರೆಯಬೇಕು. ನಮ್ಮ ಬರವಣಿಗೆಯಲ್ಲಿ ಯಾವುದೇ ತಪ್ಪಿರಬಾರದು. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ನಾವು ಬರೆದಿರೋ ಅಕ್ಷರ ಹೇಗಿರಬೇಕು, ಬೇರೆಯವರಿಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ಇರಬೇಕು ಅಲ್ವಾ ಮಕ್ಕಳ?
ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು. ನಾವ್ ಯಾಕೆ ನಿಮಗೆ ಕಾಪಿ ರೈಟಿಂಗ್ ಬರ್ಸೋದು ಹೇಳಿ ಮಕ್ಕಳ? ಸೊ ಇಲ್ಲಿ ನೋಡಿ, ನಾನು ಕನ್ನಡದ ಉದಾಹರಣೆ ತಗೋತೀನಿ. ಒಂದೇ ಗಾತ್ರ ಇದೇನಾಗಿದೆ, ಕ ಹೀಗಿದೆ, ನ ಹೀಗಿದೆ, ಡ ಇನ್ನೇಗೋ ಇದೆ. ಸೊ ಏನಾಗುತ್ತೆ ಅವಾಗ? ಇದೊಂದು ಅಕ್ಷರ ಬೇರೆ ತರ, ಇದೊಂದು ಅಕ್ಷರ ಬೇರೆ ತರ, ಇದೊಂದು ಅಕ್ಷರ ಬೇರೆ ತರ ಆಗುತ್ತೆ ತಾನೆ. ಸೊ ಅಕ್ಷರಗಳು ಎಲ್ಲ ಒಂದೇ ರೀತಿಯಾಗಿ ಇರಬೇಕು, ಒಂದೇ ಗಾತ್ರದಲ್ಲಿ ಇರಬೇಕು. ಅದಕ್ಕೆ ನೋಡಿ ನಾವು ಕಾಪಿ ರೈಟಿಂಗ್ ಯಾವ ರೀತಿ ಬರೆಸ್ತೀವಿ ನಿಮಗೆ 2 ಲೈನ್ ಗೂಗಲ್ ಅಲ್ವಾ? ಒಂದೇ ಗಾತ್ರ, 2 ಗೆರೆಯಿಂದ 2 ಗೆರೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಅಕ್ಷರಗಳು ಏನಾಗುತ್ತೆ, ಒಂದೇ ಗಾತ್ರದಲ್ಲಿರುತ್ತೆ ಅಲ್ವಾ? ಸೊ ಆಗಿಲ್ಲ. ಓಕೆನಾ ಮಕ್ಕಳ, ಅರ್ಥ ಆಯ್ತಲ್ವಾ? ಹೆಚ್ಚು ತಪ್ಪಿರಬಾರದು, ಮತ್ತೇನಾಗಿರಬೇಕು, ಓದಕ್ಕೆ ಸುಲಭ ಆಗಿರಬೇಕು. ಮೂರನೇದು ಒಂದೇ ಗಾತ್ರದಲ್ಲಿರಬೇಕು. ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು. ಮುದ್ರಿತ ಅಕ್ಷರ ಅಂತ ಹೇಳಿದ್ರೆ ಏನು ಮಕ್ಕಳ? ಇವಾಗ ನೋಡಿ, ಈ ಬುಕ್ಕಲ್ಲಿ ಇದೆ ಅಲ್ವಾ, ಈ ಬುಕ್ಕಲ್ಲಿ ಇರೋದು ಪ್ರಿಂಟೆಡ್. ಸೊ ಇದೇನಾಗಿದೆ, ಓದಕ್ಕೆ ಈಸಿ ಆಗುತ್ತೆ ಅಲ್ವಾ? ಇವಾಗ ಇನ್ವಿಟೇಷನ್ ಕಾರ್ಡ್ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಅದೆಲ್ಲ ಏನು ಪ್ರಿಂಟ್ ಆಗಿರುತ್ತೆ ಅಲ್ವಾ? ಅಕ್ಷರಗಳು ಒಂದೇ ರೀತಿ ಇರುತ್ತೆ. ಹಾಗೆ ಪ್ರಿಂಟ್ ಆಗಿರೋ ರೀತಿ ಅಕ್ಷರಗಳು ಇರಬೇಕು. ಓಕೆನಾ? ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಸ್ಥಳ ಬಿಡಿ, ಕನ್ನಡ ಅಂತ ಬರ್ದಿದೆ ಅಲ್ವಾ? ಒಂದಕ್ಕೊಂದು ಟಚ್ ಆಗಬಾರ್ದು. ಇಲ್ಲಿ ನೋಡಿ ಮಕ್ಕಳ, ಕ ನ ಡ ಈ ರೀತಿ ಒಂದಕ್ಕೊಂದು ಟಚ್ ಆಗಿ ಬರಿಬಾರ್ದು ನಾವು ಅಲ್ವಾ? ಒಂದರಿಂದ ಒಂದು ಅಕ್ಷರಕ್ಕೆ ಜಾಸ್ತಿ ಗ್ಯಾಪ್ ಕೂಡ ಕೊಡಬಾರ್ದು. ಸೊ ನಾವು ಯಾವುದೇ ಒಂದು ಪದ ಬರಿಬೇಕು ಅಂತ ಹೇಳಿದ್ರೆ ಹೆಚ್ಚು ಗ್ಯಾಪ್ ಕೂಡ ಕೊಡಬಾರ್ದು. ನೋಡಿ, ಇಲ್ಲಿ ಕ, ಇನ್ನೊಂದಷ್ಟು ದೂರ ನ, ಇನ್ನೊಂದಷ್ಟು ದೂರ ಡ, ಈ ತರ ಕೂಡ ಬರಿಬಾರ್ದು. ತುಂಬಾ ಹತ್ತತ್ರನೂ ಕೂಡ ಬರಿಬಾರ್ದು. ಓಕೆನಾ? ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಒಂದು ಪದ, ಕನ್ನಡ ಅನ್ನೋದು ಒಂದು ಪದ ಆಯ್ತಾ? ಇಲ್ಲಿ ನೋಡಿ, ಇದು ಒಂದು ಪದ. ಇನ್ನೊಂದು ಪದ ಬರೀತೀನಿ ನಾನು, ಕನ್ನಡ ಬರೆಯಲು ಸುಲಭ. ನೋಡಿ, ಈಗ ನಾನು ಇನ್ನೊಂದು ಪದ ಬರೀತೀನಿ, ಕನ್ನಡ ಬರೆಯಲು. ನೋಡಿ, ಒಂದು ಪದದಿಂದ ಇನ್ನೊಂದು ಪದದ ನಡುವೆ ಏನಿರಬೇಕು ಮಕ್ಕಳ? ಗ್ಯಾಪ್ ಇರಬೇಕು. ಒಂದು ಪದದಿಂದ ಇನ್ನೊಂದು ಪದದ ನಡುವೆ ಗ್ಯಾಪ್ ಇರಬೇಕು. ಬರೆಯಲು ಇನ್ನೊಂದು ಪದ ಬರೀತೀನಿ, ಸುಲಭ. ಸುಲಭ ಅಂತ ಬರೀತೀವಿ ಅಲ್ವಾ? ಸೊ ಒಂದು ಪದದಿಂದ ಇನ್ನೊಂದು ಪದಕ್ಕೆ ನಾವು ಗ್ಯಾಪ್ ಕೊಟ್ಟು ಬರೀಬೇಕು. ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಒಂದು ಪದದಿಂದ ಇನ್ನೊಂದು ಪದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಬರೀಬೇಕು. ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ, ಇಲ್ಲೊಂದು ಸಾಲು ಬರೀತೀರಾ, ಇಲ್ಲೊಂದು ಸಾಲು ಬರೀತೀರಾ, ಈ ಅಕ್ಷರಗಳು ಈ ಅಕ್ಷರಗಳಿಗೆ ತಾಕದಂತೆ ಸ್ಥಳಗಳನ್ನು ಬಿಟ್ಟು ಬರೆಯಬೇಕು. ಅಕ್ಷರ ಮತ್ತು ಸಾಲುಗಳು ಓರೆಯಾಗಿರಬಾರದು. ಕೆಲವರು ಬರೀತಾರೆ ಅಲ್ವಾ, ನೋಡಿ ಈ ತರ ಕ್ರಾಸ್ ಆಗಿ ಬರೀತಾರೆ, ಈ ತರ ಒಂಥರ ಸ್ಲ್ಯಾಂಟ್ ತರ ಬರೀತಾರೆ ಅಲ್ವಾ? ಸೊ ಆ ತರ ಬರಿಬಾರ್ದು, ಓರೆಯಾಗಿ ಬರಿಬಾರ್ದು. ಅಕ್ಷರಗಳು ಯಾವತ್ತೂ ನೇರವಾಗಿರ್ಬೇಕು. ನೋಡಿ, ನೇರವಾಗಿರ್ಬೇಕು, ಓರೆಯಾಗಿರ್ಬಾರ್ದು. ಈ ರೀತಿ ಓರೆಯಾಗಿ ಬರಿಬಾರ್ದು. ಓಕೆನಾ ಮಕ್ಕಳ? ಸೊ ಅಕ್ಷರ ಮತ್ತು ಸಾಲುಗಳು ಓರೆಯಾಗಿರಬಾರದು ಎಂದು ಹೇಳಿದರು. ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮವನ್ನು ತಿಳಿದು ಸಂತಸಗೊಂಡರು. ಈ ಕ್ರಮವನ್ನು ತಿಳಿದು ವಿದ್ಯಾರ್ಥಿಗಳಿಗೆ ಸಂತಸ ಆಗುತ್ತೆ. ಸಂತಸ ಅಂತ ಹೇಳಿದ್ರೆ ಏನು ಮಕ್ಕಳ? ಖುಷಿ ಆಗುತ್ತೆ ಅಂತ. ಸೊ ನಾನು ಪದಗಳ ಅರ್ಥ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಸರಾಗವಾಗಿ ಅಂತ ಹೇಳಿದ್ರೆ ಸುಲಭವಾಗಿ, ಚರ್ಚೆ ಅಂತ ಹೇಳಿದ್ರೆ ಆರ್ಗ್ಯೂ ಮಾಡೋದು, ಡಿಬೇಟ್ ಮಾಡೋದು, ಪರ್ಯಾಲೋಚನೆ, ಸಲಹೆ, ಸೂಚನೆ, ಶುಭಾಷಿತ ಅಂತ ಹೇಳಿದ್ರೆ ಒಳ್ಳೆಯ ಮಾತು. ನೀವೇನು ಥಾಟ್ ಫಾರ್ ದ ಡೇ ಹೇಳ್ತೀರಲ್ವಾ, ಆತರ ಸುಭಾಷಿತ ಅಂತ ಹೇಳಿದ್ರೆ ಒಳ್ಳೆಯ ಮಾತು. ಇದಿಷ್ಟು ಅಕ್ಷರ ಹೇಗಿರ್ಬೇಕು ಅಂತ. ಹೇಗಿರ್ಬೇಕು? ದುಂಡಾಗಿರ್ಬೇಕು, ಬೇರೆಯವ್ರಿಗೆ ಅರ್ಥ ಆಗುವಂತಿರಬೇಕು,
ಪದದಿಂದ ಪದಕ್ಕೆ, ಒಂದು ಪದದಿಂದ ಇನ್ನೊಂದು ಪದಕ್ಕೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ಅಕ್ಷರಗಳನ್ನ ತುಂಬ ದೂರ ದೂರನೂ ಬರಿಬಾರ್ದು, ತುಂಬ ಹತ್ರದಲ್ಲೂ ಬರಿಬಾರ್ದು. ಮತ್ತೆ ಏನ್ ಮಾಡಬೇಕು, ಪದಗಳನ್ನ ಓರೆಯಾಗಿ ಬರಿಬಾರ್ದು, ಸ್ಟ್ರೈಟ್ ಆಗಿ ಬರಿಬೇಕು. ಓಕೆನಾ ಮಕ್ಕಳ? ಇದಿಷ್ಟು ಚಿಗುರು ಬಗ್ಗೆ. ಅದಕ್ಕೆ ನೀವು ಕೂಡ ಕಾಪಿ ರೈಟಿಂಗ್ ಬರ್ಸೋದಾಗೇನು ಅಕ್ಷರಗಳು ನೀಟಾಗಿ ದುಂಡಾಗಿ ನೇರವಾಗಿ ಇರಲಿ ಅಂತಲೇ ನಾವು ಕೂಡ ಕಾಪಿ ರೈಟಿಂಗ್ ಬರ್ಸೋದು. ಓಕೆನಾ ಮಕ್ಕಳ? ಇದಿಷ್ಟು ಚಿಗುರು ಪಾಠದ ಬಗ್ಗೆ. ಸೊ ಇವಾಗ ಇಲ್ಲಿರುವಂಥ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಮಾಡಿಸ್ತೀನಿ ಮಕ್ಕಳ. ನೀವು ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಎಲ್ಲ ಪುಸ್ತಕ ತೆಗೆದು ಟೆಕ್ಸ್ಟ್ ಬುಕ್ ತೆಗೀರಿ. ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಮಾಡಿಸ್ತೀನಿ. ಕ್ವಶನ್ ಆ್ಯಂಡ್ ಆನ್ಸರ್ ಮತ್ತು ಪದಗಳ ಅರ್ಥ ಮಾತ್ರ ಕ್ಲಾಸ್ ವರ್ಕಲ್ಲಿ ಬರ್ಸೋದು ನಾನು. ಇನ್ನು ಬಾಕಿ ಎಲ್ಲ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಎಲ್ಲ ನೀವು ಟೆಕ್ಸ್ಟ್ ಬುಕ್ನ ಕಾಪಿ ಮಾಡ್ಕೋಬೇಕು ಮತ್ತು ಅಲ್ಲಿ ನೋಡಿಬಿಟ್ಟು ಕಲಿಬೇಕು. ಓಕೆನಾ? ನಾನು ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಬರೆಸ್ತೀನಿ. ಈ ಲೆಸನ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಮಕ್ಕಳ ನೀವು ಇಂಟರಾಕ್ಟಿವ್ ಸೆಷನಲ್ಲಿ ನನಗೆ ಕೇಳ್ಬೋದು. ಓಕೆನಾ ಮಕ್ಕಳ? ಮಕ್ಕಳ ಇಲ್ಲಿ ನೋಡಿ, ನಾನಿವಾಗ ಚಿಗುರು, ಯಾವ ಪಾಠ ಇದು? ಚಿಗುರು. ಚಿಗುರು ಪಾಠದ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದೀನಿ ಮಕ್ಕಳ. ಕ್ವಶನ್ ಆ್ಯಂಡ್ ಆನ್ಸರ್ನ ನಾನು ಕ್ಲಾಸ್ ವರ್ಕಲ್ಲಿ ಬರೆಸ್ತೀನಿ. ಸೊ ನಾನಿವಾಗ ಬರೀ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಮಾಡಿಸ್ತಿದ್ದೀನಿ. ಇದನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಪಿ ಮಾಡ್ಕೋಬೇಕು. ಓಕೆನಾ ಮಕ್ಕಳ? ಸೊ ನೋಡಿ ಇಲ್ಲಿ ಹೊಂದಿಸಿ ಬರೆ, ಹೊಂದಿಸಿ ಬರೆ ಅಂತಿದೆ ಇಲ್ಲಿ. ಅಲ್ಲಿ ಏನು ಚಿಗುರು ಪತ್ರಿಕೆಯಲ್ಲಿ ಬರೆದಿದ್ದಂತಹ ಲೇಖಕರ ಹೆಸರು, ಲೇಖನದ ಹೆಸರು ಇದೆ ಅಲ್ವಾ ಮಕ್ಕಳ? ಮಾಲಾ ಮೊದಲನೇದು. ಮಾಲಾ ಯಾವ್ದು ಬರೆದಿದ್ದು? ಯಾವ ಲೇಖನವನ್ನು ಬರೆದಿದ್ಲು ಮಾಲಾ? ನಿಮಗಿದು ತಿಳಿದಿರಲಿ, ನಿಮಗಿದು ತಿಳಿದಿರಲಿ. ನಿಮಗಿದು ತಿಳಿದಿರಲಿ ಮಾಲಾ ಬರೆದಿದ್ದು ಅಲ್ವಾ? ಸೊ ಎರಡನೇದು ಯಾವುದು? ಥಾಮಸ್. ಥಾಮಸ್ ಯಾವ್ದು ಬರೆದಿರ್ತಾನೆ ಮಕ್ಕಳ? ಥಾಮಸ್ ಬರೆದಿದ್ದು ಯಾವುದು ಲೇಖನ? ನಾಡ ಹಬ್ಬ. ಥಾಮಸ್ ಬರೆದಿದ್ದು ಯಾವುದು? ನಾಡ ಹಬ್ಬ. ಸೊ ಮೂರನೇದು ಯಾವುದು? ಬೇಗಂ. ಬೇಗಂ ಬರೆದಿದ್ದು ಯಾವುದು ಮಕ್ಕಳ? ಗಾದೆ. ಬೇಗಂ ಬರೆದಿದ್ದು ಯಾವುದು? ಗಾದೆ. ಸೊ ನಾಲ್ಕನೇದು ಯಾವುದು? ವಿನಾಯಕ. ವಿನಾಯಕ ಬರೆದಿದ್ದು ಯಾವುದು? ಸ್ವಾಮಿ ವಿವೇಕಾನಂದ. ವಿನಾಯಕ ಬರೆದಿದ್ದು ಯಾವುದು? ಸ್ವಾಮಿ ವಿವೇಕಾನಂದ. ನೋಡಿ ಮಕ್ಕಳ, ಒಂದನೇದು, ಎರಡನೇದು, ಮೂರನೇದು, ನಾಲ್ಕನೇದು. ಓಕೆನಾ? ನಿಮಗಿದು ತಿಳಿದಿರಲಿ, ನಾಡ ಹಬ್ಬ, ಗಾದೆ, ಸ್ವಾಮಿ ವಿವೇಕಾನಂದ. ಓಕೆನಾ? ಇದು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಇದೇ ಥರ ಕಾಪಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋಣ ನೋಡಿ. ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು ಹಾಕಿ, ತಪ್ಪಾಗಿದ್ದಕ್ಕೆ ತಪ್ಪು ಗುರುತನ್ನು ಹಾಕು ಅಂತೇಳಿದರೆ ಟ್ರೂ ಆರ್ ಫಾಲ್ಸ್ ಮಕ್ಕಳ. ಟ್ರೂ ಇದ್ರೆ ಟ್ರೂ ಅಂತ ಹಾಕಬೇಕು, ಫಾಲ್ಸ್ ಇದ್ರೆ ಫಾಲ್ಸ್ ಅಂತ ಹಾಕಬೇಕು. ನೋಡಿ ಇಲ್ಲಿ ಮೊದಲನೇದು, ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಅಲ್ವಾ ಮಕ್ಕಳ? ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೀಬೇಕು. ಏನಿದು? ಟ್ರೂ, ಸರಿ. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಅಲ್ವಾ ಮಕ್ಕಳ? ಸರಿ ಅಲ್ವಾ? ಟ್ರೂ, ಸರಿ. ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ತಪ್ಪಲ್ವಾ ಇದು? ಫಾಲ್ಸ್ ಅಲ್ವಾ? ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್, ತಪ್ಪು. ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಅಲ್ವಾ? ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಗದಂತೆ, ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ರೈಟ್, ಟ್ರೂ. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಪದಗಳ ನಡುವೆ ಸ್ಥಳವನ್ನು ನೋಡಿ, ಇಲ್ಲೊಂದು ಪದ ಇದೆ ಅಲ್ವಾ? ಈ ಪದ, ಈ ಪದ, ಈ ಪದ, ಈ ಪದ, ಈ ಪದ ನಡುವೆ ಸ್ಥಳ ಬಿಟ್ಟಿದ್ದಾರೆ ಅಲ್ವಾ? ಸೊ ಈ ಸ್ಟೇಟ್ಮೆಂಟ್ ಏನಿದೆ ಅದು ಫಾಲ್ಸ್. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬೇಕಾ? ಓರೆಯಾಗಿರಬಾರದು. ಸರಿ, ಸರಿ, ತಪ್ಪು, ಸರಿ, ತಪ್ಪು, ಸರಿ. ಓಕೆನಾ ಮಕ್ಕಳ? ಸೊ ಮುಂದೆ ನೋಡೋಣ. ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ.
ನಾಡ ನಮ್ಮ ಹಬ್ಬ ದಸರಾ. ಅದನ್ನ ಏನು ಮಾಡಬೇಕು, ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ, ಆಚೆ ಈಚೆ ಆಗಿದೆ. ಇದನ್ನು ನಾವೇನು ಮಾಡಬೇಕು, ನೀಟಾಗಿ ಬರೀಬೇಕು. ಏನಂತ, ನಾಡ ನಮ್ಮ ಹಬ್ಬ ದಸರಾ ಅಂತ ಕೊಟ್ಟಿದ್ದಾರೆ ಅಲ್ವಾ. ನಮ್ಮ ನಾಡ ಹಬ್ಬ ದಸರಾ ಏನಂತ ಬರಿಬೇಕಿಲ್ಲಿ, ನಮ್ಮ ನಾಡ ಹಬ್ಬ ದಸರಾ, ನಮ್ಮ ನಾಡ ಹಬ್ಬ ದಸರಾ. ಮಾತು ಜಗಳವಿಲ್ಲ ಬಲ್ಲವನಿಗೆ, ಉಲ್ಟಾ ಕೊಟ್ಟಿದ್ದಾರೆ, ಆಚೆ ಈಚೆ ಮಾಡಿ ಶಫಲ್ ಮಾಡಿಕೊಟ್ಟಿದ್ದಾರೆ. ಏನಿದು, ಮಾತು ಬಲ್ಲವನಿಗೆ ಜಗಳವಿಲ್ಲ. ಏನಿದು, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸೊ ಇಲ್ಲಿ ಬರಿಬೇಕು, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮೂರನೇದು, ರಾಜ್ಯ ನಮ್ಮ ಕರ್ನಾಟಕ. ಇದು ಸರಿಯಾಗಿದೆಯಾ ಮಕ್ಕಳ? ಇಲ್ಲ ಅಲ್ವಾ? ಹಿಂಗೆ ಹೇಳಿದರೆ ಅರ್ಥ ಬರಲ್ಲ ಅಲ್ವಾ. ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ. ಸೊ ಇಲ್ಲಿ ಬರೆಯೋಣ, ನಮ್ಮ ರಾಜ್ಯ ಕರ್ನಾಟಕ. ಹಣ್ಣುಗಳ ಮಾವು ರಾಜ. ಏನಿದು, ಹಣ್ಣುಗಳ ರಾಜ ಮಾವು. ಹಣ್ಣುಗಳ ರಾಜ ಯಾರು? ಕಿಂಗ್ ಆಫ್ ದ ಫ್ರೂಟ್. ಹಣ್ಣುಗಳ ರಾಜ ಮಾವು ಅಲ್ವಾ ಮಕ್ಕಳ? ನಮ್ಮ ನಾಡ ಹಬ್ಬ ದಸರಾ, ಮಾತು ಬಲ್ಲವನಿಗೆ ಜಗಳವಿಲ್ಲ, ನಮ್ಮ ರಾಜ್ಯ ಕರ್ನಾಟಕ, ಹಣ್ಣುಗಳ ರಾಜ ಮಾವು. ಸೊ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು, ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ನೋಡಿ, ಈ ಲೆಸನಲ್ಲಿ ಇಲ್ಲಿ ನೋಡಿ ಮಕ್ಕಳ, ಈ ಲೆಸನಲ್ಲಿ ಸುಭಾಷಿತ ಇದೆ ಅಲ್ವಾ. ಈ ಅಂಕಣವನ್ನು ಏನು ಮಾಡಬೇಕು, ನೀವು ಬರಿಬೇಕು, ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಕೈಲಿ ಬರೆಸ್ಬೇಕು. ಆದರೆ ಈಗ ಏನು ಮಾಡೋದು, ಕ್ಲಾಸ್ ಇದ್ದಿದ್ದರೆ, ಸ್ಕೂಲ್ ಇದ್ದಿದ್ದರೆ ಇದನ್ನ ನಾವು ಸ್ಕೂಲಲ್ಲೇ ಮಾಡಿಸ್ಬೋದಿತ್ತು. ಸೊ ಈ ಆ್ಯಕ್ಟಿವಿಟೀಸ್ನ ಸ್ಕಿಪ್ ಮಾಡೋಣ. ಏನು ಮಾಡಬೇಕು, ಇಲ್ಲಿ ಒಂದು ನೀವು ಬರೀಬೇಕಿತ್ತು, ಇನ್ನೊಂದು ನಿಮ್ಮ ಫ್ರೆಂಡ್ ಕೈಲಿ ಬರೆಸ್ಬೇಕಿತ್ತು. ಬರೆಸ್ಬಿಟ್ಟು ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಯಾರ ಬರಹ ಚೆನ್ನಾಗಿದೆ? ಆಗ ನೀವು ಹೇಳಬೇಕು, ನಿಮ್ಮ ಬರಹ ಚೆನ್ನಾಗಿದೆಯಾ, ನಿಮ್ಮ ಸ್ನೇಹಿತನ ಬರಹ ಚೆನ್ನಾಗಿದೆಯಾ ಅಂತ. ಸೊ ನೀವು ಇವಾಗ ಮನೆಯಲ್ಲೇ ಇರೋದ್ರಿಂದ ಈ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗಲ್ಲ. ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ. ನಿಮ್ಮ ಬರಹ ಚೆನ್ನಾಗಿದ್ದರೆ ಏನು ಕಾರಣ, ನಿಮ್ಮ ಗೆಳೆಯನ ಬರಹ ಚೆನ್ನಾಗಿದ್ದರೆ ಏನು ಕಾರಣ. ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ. ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಒಂದು ರೀಸನ್ ಹೇಳಿ, ನಿಮ್ಮ ಫ್ರೆಂಡ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೂ ಒಂದು ರೀಸನ್ ಹೇಳಿ ಅಂತ. ಸೊ ಈ ಆ್ಯಕ್ಟಿವಿಟೀಸ್ನ ನಾವು ಇಲ್ಲಿ ಸ್ಕಿಪ್ ಮಾಡೋಣ. ಈ ವಾಕ್ಯಗಳನ್ನು ನಕಲು ಮಾಡು. ಏನಂತಿದೆ ಮಕ್ಕಳ? ಇಲ್ಲಿ ನೋಡಿ, ಈ ವಾಕ್ಯಗಳನ್ನು ನಕಲು ಮಾಡು. ನೋಡಿ, ಕೋಗಿಲೆಯ ಗಾನ ಇಂಪು. ನಕಲು ಅಂತ ಹೇಳಿದ್ರೆ ಇಲ್ಲಿ ಹೆಂಗೆ ಬರೆದಿದ್ದಾರೆ, ನೀವು ಇಲ್ಲಿ ಹಂಗೆ ಬರಿಬೇಕು. ಮಾಡಿದ್ದುಣ್ಣೋ ಮಹಾರಾಯ, ಮೇಲೆ ಹೇಗೆ ಬರೆದಿದ್ದಾರೆ ಅದನ್ನೇ ನೋಡಿಕೊಂಡು ನೀವು ದುಂಡಾಗಿ ಕೆಳಗಡೆ ಬರಿಬೇಕು. ಅರ್ಥ ಆಯ್ತಲ್ವಾ ಮಕ್ಕಳ? ನಕಲು ಮಾಡು ಅಂತೇಳಿದರೆ ಆ್ಯಸ್ ಇಟ್ ಈಸ್ ಕಾಪಿ ಮಾಡು ಅಂತ. ಇಲ್ಲಿ ಹೆಂಗೆ ಬರೆದಿದ್ದಾರೆ ನೀವು ಹಾಗೆ ಇಲ್ಲಿ ಬರಿಬೇಕು. ಓಕೆನಾ? ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. ಇಲ್ಲೊಂದು ಆರ್ಚ್ ಕೊಟ್ಟಿದ್ದಾರೆ ಅಲ್ವಾ, ಈ ರೀತಿ ಇದರಲ್ಲಿ ದುಂಡಾಗಿ ನಿನ್ನ ಹೆಸರನ್ನು ಬರೆ. ನಾನೇನು ಮಾಡ್ತೀನಿ, ನೋಡಿ ಮಕ್ಕಳ, ನಾನು ನನ್ನ ಹೆಸರು ಬರೆದಿದ್ದೀನಿ. ನೀವೇನು ಮಾಡಬೇಕು, ನಿಮ್ಮ ಹೆಸರನ್ನ ಈ ಕಮಾನಿನಲ್ಲಿ ನೀಟಾಗಿ ಬರಿಬೇಕು. ಓಕೆನಾ? ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆ 3 ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ. ಏನಾದರೂ ಒಂದು ಲೇಖನ ನಿಮಗೆ ಏನು ಬರಿಬೇಕು ಅನಿಸುತ್ತೆ, ನಾನು ಪಾಠ ಮಾಡುವಾಗಲೇ ಹೇಳಿದ್ದೀನಿ ಅಲ್ವಾ, ನಾನೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ನಾನು ನಿಮಗೆ ಲೇಖನ ಬರೀರಿ ಅಂತ ಹೇಳಿದ್ರೆ ನಿಮಗೇನೋ ಒಂದು ಟಾಪಿಕ್ ಬಗ್ಗೆ ಇಷ್ಟ, ಸ್ಪೋರ್ಟ್ಸ್ ಬಗ್ಗೆ ಇಷ್ಟ, ಪೆನ್ಸಿಲ್ ಬಗ್ಗೆ ಬರಿತೀರಾ, ಬುಕ್ ಬಗ್ಗೆ ಬರಿತೀರಾ, ಇಲ್ಲ ಅದರ ಕಾರ್ಟೂನ್ ಬಗ್ಗೆ ಬರಿತೀರಾ, ಏನು ನಿಮಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ನ ತೊಗೊಂಡು 1-2 ಲೈನು ನೀವೇ ಓನಾಗಿ ಥಿಂಕ್ ಆ್ಯಂಡ್ ರೈಟ್. ಓಕೆನಾ? ಎನಿ ಟಾಪಿಕ್.
ಓಕೆನಾ ಮಕ್ಕಳ? 2 ಲೈನ್ ಬರೆದ್ರೂ ಕೂಡ ಸಾಕು. ಓಕೆನಾ ಮಕ್ಕಳ? ಇದು ನೀವೇ ಬರೀಬೇಕು. ಸೊ ನೆಕ್ಸ್ಟ್ ಬರೋಣ. ಈ ಚಿತ್ರಗಳನ್ನು ನೋಡು, ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹುಡುಗಿ ನೀರನ್ನು ಏನು ಮಾಡ್ತಾಳೆ? ಈ ಚಿತ್ರ ನೋಡಿ, ಏನು ಮಾಡ್ತಾಳೆ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಈ ಹುಡುಗ ಏನು ಮಾಡ್ತಿದ್ದಾನೆ? ಹುಡುಗ ಗಿಡಗಳಿಗೆ ನೀರನ್ನು ಹಾಕುತ್ತಿದ್ದಾನೆ ಅಲ್ವಾ? ಈ ಹುಡುಗ ಏನು ಮಾಡ್ತಿದ್ದಾನೆ? ಹುಡುಗ ಹಲ್ಲನ್ನು ಉಜ್ಜುತ್ತಿದ್ದಾನೆ. ಇಲ್ಲೇನು ಮಾಡ್ತಿದ್ದಾನೆ? ಬಸ್ ಇದೆ ಅಲ್ವಾ? ಇಲ್ಲಿ ಬಸ್ಸಿಗೆ ಪ್ರಯಾಣಿಕರು ಹತ್ತುತ್ತಿದ್ದಾರೆ. ಹುಡುಗಿ ಹಾಡುತ್ತಿದ್ದಾಳೆ. ಮೊಲ ಏನು ಮಾಡ್ತಿದೆ? ಮೊಲ ಹಸಿರನ್ನು ತಿನ್ನುತ್ತಿದೆ. ಮೊಲ ಹಸಿರನ್ನು ತಿನ್ನುತ್ತಿದೆ. ಓಕೆನಾ ಮಕ್ಕಳ? ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಈ ಚಿತ್ರ ನೋಡಿ ನೀವಿಲ್ಲಿ ಬರಿಬೇಕು. ಓಕೆನಾ ಮಕ್ಕಳ? ಓಕೆ, ಇಲ್ಲಿ ನೋಡಿ ನಾನೊಂದು ಬರಿತೀನಿ. ಹುಡುಗ ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ. ಫುಲ್ ಸ್ಟಾಪ್. ನೋಡಿ, ಇಲ್ಲಿ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಮಧ್ಯ ಅಂತರ ಇದೆ ಅಲ್ವಾ? ಒಂದು ಅಕ್ಷರದಿಂದ ಇನ್ನೊಂದು ಅಕ್ಷರ ಏನಾಗಿರಬೇಕು? ಸ್ವಲ್ಪ ಗ್ಯಾಪ್ ಇರಬೇಕು ಅಲ್ವಾ? ಅವಾಗ ಕನ್ಫ್ಯೂಸ್ ಆಗಲ್ಲ. ಏನು ಮಾಡ್ತಿದ್ದಾನೆ ಇಲ್ಲಿ? ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ. ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ. ಇಲ್ಲೇನು ಮಾಡ್ತಿದ್ದಾರೆ? ಜನರು, ಇದು ನೀವೇ ಬರಿಬೇಕು, ಆದರೂ ಬರೆದು ತೋರಿಸ್ತಾ ಇದ್ದೀನಿ. ಬಸ್ಸನ್ನು ಹತ್ತುತ್ತಿದ್ದಾರೆ. ಜನರು ಬಸ್ಸನ್ನು ಹತ್ತುತ್ತಿದ್ದಾರೆ. ಹುಡುಗಿ ಹಗ್ಗಜಿಗಿ ಆಡುತ್ತಿದ್ದಾಳೆ. ಹುಡುಗಿ ಹಗ್ಗಜಿಗಿ ಆಡುತ್ತಿದ್ದಾಳೆ. ಮೊಲ ಹುಲ್ಲನ್ನು ತಿನ್ನುತ್ತಿದೆ. ಮೊಲ ಹುಲ್ಲನ್ನು ತಿನ್ನುತ್ತಿದೆ. ಹುಡುಗ ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ. ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ. ಜನರು ಬಸ್ಸನ್ನು ಹತ್ತುತ್ತಿದ್ದಾರೆ. ಹುಡುಗಿ ಹಗ್ಗಜಿಗೆ ಆಡುತ್ತಿದ್ದಾಳೆ. ಮೊಲ ಹುಲ್ಲನ್ನು ತಿನ್ನುತ್ತಿದೆ. ಸೊ ಇಲ್ಲಿ ನೋಡಿ, ಗಾದೆಯನ್ನು ಓದಿ ತಿಳಿ. ಆಪತ್ತಿಗಾದವನೇ ನೆಂಟ ಅಂತೇಳಿದರೆ ಕಷ್ಟ ಇರುವಾಗ ಯಾರು ನಮಗೆ ಹೆಲ್ಪ್ ಮಾಡ್ತಾರೆ ಅವರೇ ನಿಜವಾದ ನೆಂಟರು ಅಂತ. ಅತಿ ಆಸೆ ಗತಿ ಕೇಡು. ನಾವು ತುಂಬ ಗ್ರೀಡಿ ಆಗಬಾರ್ದು, ತುಂಬ ಆಸೆ ಪಡಬಾರ್ದು, ಅವಾಗ ಅದು ನಮಗೆ ಸಿಗೋದಿಲ್ಲ ಅಂತ. ಮಾತು ಬೆಳ್ಳಿ, ಮೌನ ಬಂಗಾರ. ತುಂಬ ಮಾತಾಡಿದ್ರೆ ಅದು ಬೆಳ್ಳಿ ಥರ, ನಾವು ಮೌನವಾಗಿದ್ದರೆ ಅದು ಬಂಗಾರದ ಥರ. ಅದು ಆಯ್ತಲ್ವಾ? ಆಳಾಗಿ ದುಡಿ, ಅರಸನಾಗಿ ಉಣ್ಣು. ನಾವು ಏನು ಮಾಡಬೇಕು? ಕಷ್ಟಪಟ್ಟು ದುಡಿಬೇಕು, ರಾಜನ ಥರ ಊಟ ಮಾಡಬೇಕು. ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು. ಇಲ್ಲೊಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಈ ಗಾದೆಯನ್ನು ಪೂರ್ಣ ಮಾಡಬೇಕು. ಮಾಡಿದ್ದುಣ್ಣೋ ಮಹಾರಾಯ. ಏನು? ಮಾಡಿದ್ದುಣ್ಣೋ ಮಹಾರಾಯ. ಎರಡನೇದು, ಎತ್ತು ಏರಿಗೆ ಎಳೆದರೆ ಏನು? ಕೋಣ ನೀರಿಗೆ ಎಳೆಯುತ್ತೆ. ಕೋಣ ನೀರಿಗೆ ಎಳೆಯುತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ. ಶಕ್ತಿಗಿಂತ ಯುಕ್ತಿ ಮೇಲು. ಶಕ್ತಿಗಿಂತ ಯುಕ್ತಿ ಮೇಲು. ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. ಕುತೂಹಲ, ಕೂತೂಹಲ ಮಾಡಿದ್ದಾರೆ ಅಲ್ವಾ ನಾವು? ಇಲ್ಲಿ ನೋಡಿ, ಇಲ್ಲಿ ಸರಿಯಾಗಿ ಓದಿ. ಕೂತೂಹಲ ಇದೆ. ಇದನ್ನು ನಾವೇನು ಮಾಡಬೇಕು?
ಕುತೂಹಲ ಅಂತ ಮಾಡಬೇಕು. ಜಾಲಪಾತ, ಜಾಲಪಾತ ಅಲ್ಲ, ಜಲಪಾತ. ಶಿಕ್ಷಕ ಅಲ್ಲ, ಶಿಕ್ಷಕ. ನಿಡುಗಟ್ಟು, ನಿಡುಗಟ್ಟು ಅಲ್ಲ, ನುಡಿಗಟ್ಟು. ಕುತೂಹಲ, ಜಲಪಾತ, ಶಿಕ್ಷಕ, ನುಡಿಗಟ್ಟು. ಸೊ ಅರ್ಥ ಆಯ್ತಲ್ವ ಮಕ್ಕಳ? ಇದಿಷ್ಟು ಬಂದು ಏನಿದು ಚಿಗುರು ಇನ ಟೆಕ್ಸ್ಟ್ ಬುಕ್ ಎಕ್ಸಸೈಸ್. ಓಕೆನಾ ಮಕ್ಕಳ? ಇದು ನೀವು ಕಾಪಿ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಇಂಟರಾಕ್ಟಿವ್ ಸೆಷನಲ್ಲಿ ಕೇಳಿ. ಓಕೆನಾ ಮಕ್ಕಳ? ಥ್ಯಾಂಕ್ ಯು.